ಸ್ವತಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವಶಕ್ತಿ ಭೋಗಬಲಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನೀತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತಾ ಮೋಕ್ಷ ವಿಮೋಕ್ಷತಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ ನಚ ಅಚೇತನಶ್ಚ ಐಶ್ವರ್ಯಾದಿರೂಪತ್ವಂ ಯುಜ್ಯತೆ. ಅಚೇತನ ದೇವರ ಲಕ್ಷಣ ಏನಂತ ಹೇಳಿದರು? ಭಗವಾನ್ ಅಂತ ಕರೆದು ಐಶ್ವರ್ಯಾದಿ ಇರಬೇಕು. ಇದಕ್ಕೇನಿದೆ ಐಶ್ವರ್ಯ? ಜಡ ಪದಾರ್ಥಗಳಿಗೆ ಐಶ್ವರ್ಯ ಇದೆಯಾ? ಇಲ್ಲ. ಆದ್ದರಿಂದ ಜ್ಞಾನಾತ್ಮಕೋ ಭಗವಾನ್, ಐಶ್ವರ್ಯಾತ್ಮಕೋ ಭಗವಾನ್, ಶಕ್ತ್ಯಾತ್ಮಕೋ ಭಗವಾನ್ ಇತ್ಯಚ ಶ್ರುತಿ. ವೇದ ಕೂಡ ಹಾಗೆ ಹೇಳ್ತಾ ಇದೆ. ಆತ್ಮಕ ಅಂದರೆ ಸ್ವರೂಪದಲ್ಲೇ ಹೊಂದಿರೋನು ಅಂತ ಅರ್ಥ. ಇವತ್ತು ಕೋಲು ಹಿಡ್ಕೊಂಡು ಶಕ್ತಿ ತೋರಿಸಿದ್ರಲ್ಲ, ಸ್ವರೂಪದಲ್ಲೇ ಶಕ್ತಿ ಇದೆ. ಸರ್ವವೇದಾಂತ ಪ್ರತ್ಯಯಂ ಚೋದನಾದಿ ಅವಿಶೇಷ ಇತಿ ಸರ್ವವೇದ ಪ್ರತಿಪಾದ್ಯತ್ವಂ ಭಗವತಃ ಉಕ್ತಂ ಭಗವತ ಪರಮಾತ್ಮ ತನ್ನ ಬಗ್ಗೆ ತಾನೇ ಹೇಳಿಕೊಂಡಿದ್ದಾರೆ. ಯಾವುದಿದು? ಬ್ರಹ್ಮಸೂತ್ರ. ಅದು ಬರೆದ ಸೂತ್ರ, ಅದು ಭಗವಂತ ಹೇಳಿದವನು ಭಗವಂತನೇ. ಭಗವತ ಗೊತ್ತಾಯ್ತಾ? ಪರಮಾತ್ಮ ಏನು ಮಾಡಿದ್ದಾನೀಗ? ಪ್ರತಿಪಾದ್ಯತ್ವವನ್ನು ಭಗವತ ಸ್ವತಃ ಭಗವಂತನಾದ ವೇದವ್ಯಾಸ ದೇವರು ತಾವೇ ಹೇಳಿದ್ದಾರೆ. ಇದು ಸ್ವಾರಸ್ಯ ಏನು ಅಂದರೆ, ವೇದವ್ಯಾಸನ ಮತ್ತೆ ಮತ್ತೆ ಭಗವಾನ್ ಅಂತ ಕರೀತಾ ಋಷಿ ಅಂತ ಹೇಳ್ತಾರಲ್ಲ, ಅದು ತಪ್ಪು ಅಂತ ಹೇಳೋದಕ್ಕೆ ಮಧ್ಯನೂ ಸೇರಿಸ್ತಾರೆ. ಸಾ ಸರ್ವನಾಮ ಸಚ ವಿಶ್ವರೂಪ ಪ್ರಸೀದತಾಂ ಬ್ರಹ್ಮ ಮಹಾವಿಭೂತಿ ಇತಿ ಚ. ಪರಮಾತ್ಮ ಎಲ್ಲ ಹೆಸರು ಹೊಂದಿದ್ದಾನೆ, ವಿಶ್ವರೂಪನಾಗಿದ್ದಾನೆ. ಪ್ರಸೀದತಾಂ ಬ್ರಹ್ಮ ಮಹಾವಿಭೂತಿ, ಆತನ ವಿಭೂತಿ ಅಂಥದ್ದು. ಅದಕ್ಕೆ ಮಹಾವಿಭೂತಿ ಕೃಷ್ಣ ಆದ್ದರಿಂದ ತತ್ರ ಶ್ರೀ ವಿಜಯೋ ಭೂತಿ. ಮಹಾವಿಭೂತಿ ಇದ್ದವನು ಭೂತಿ ಕೊಡ್ಬೋದು. ಏನು ಕೊಡ್ತಾನೆ? ಸಾಮಾನ್ಯ ಕೊಡ್ಲಿಕ್ಕಾಗತ್ತಾ? ಅದಕ್ಕೆ ಲಿಂಕ್ ಸಿಗುತ್ತೆ, ಗೀತಾಕ್ಕೆ ಇರುತ್ತೆ. ತಾವಾ ಏತಾಹ ಸರ್ವೇ ವೇದ ಯತ್ಪದಮಾಮನಂತಿ. ಪರಮಾತ್ಮನ ಬಗ್ಗೆ ಎಲ್ಲ ವೇದಗಳು ಹೇಳ್ತಾ ಇವೆ, ಒಂದೆರಡಲ್ಲ. ಅದಕ್ಕೆ ಅನೇಕ ಅರ್ಥ ಇದೆ. ಸರ್ವೇ ವೇದ ಯತ್ಪದಮಾಮನಂತಿ. ಇದಕ್ಕೆ ಇನ್ನೊಂದು ಅರ್ಥ ಏನು? ಸರ್ವೇ ವೇದಾಹ ಯತ್ ಪದಮಾಮನ್. ಆತನ ಪಾದದ ಬಗ್ಗೆ ಅಷ್ಟೇ ಹೇಳುತ್ತೆ, ಮುಂದೆ ಹೇಳೋದಕ್ಕಾಗೋದಿಲ್ಲ. ಅಷ್ಟು ಬಾಡಿ ಕಡಿಮೆ ಹೇಳುತ್ತೆ ಅಂತ ಅರ್ಥ. ಪದ ಶಬ್ದ ಸ್ವರೂಪ ಅಂತ ಒಂದು ಅರ್ಥ ಇದೆ. ಆತನ ಸ್ವರೂಪ ಹೇಳ್ತಾ ಇದೆ. ಎಷ್ಟು ಹೇಳಿದ್ರು ಕೂಡ ಸ್ವಲ್ಪ ಅಂತ ಹೇಳೋದಿಲ್ಲ. ಹಾಗೆ ವೇದಗಳು ಹೇಳ್ತಾ, ಅನಂತ ವೇದ ಹೇಳ್ತಾ ಇವೆ. ಕೊನೆಗೆ ಹೇಳಿದ್ದು ಭಾರಿ ಸ್ವಲ್ಪ, ಮುಂದೋಗಲಿ ನಮ್ಗೆ ಆಗೋದೇ ಇಲ್ಲ ಅಂತ ಹೇಳ್ಬಿಡುತ್ತೆ. ಆ ರೀತಿ ಸಮುದ್ರದ ಎಷ್ಟೆತ್ತ ನಡ್ಕೊಂಡು ಹೋಗ್ಬೋದು ನಾವೀಗ? ಆಮೇಲೆ ಕಾಲ ಸಿಗೋದಿಲ್ಲ, ತಲೆ ಮೇಲೆ ಹೋಗ್ಬಿಡುತ್ತೆ. ಆಮೇಲೆ ಆ ಥರ ಆಗುತ್ತೆ. ವೇದೇ ರಾಮಾಯಣೇ ಚೈವ ತಾವ ಏತ ಸರ್ವಾರುಚಃ ಸರ್ವೇ ವೇದ ಸರ್ವೇ ಘೋಷಃ ಏಕೈವ ವ್ಯಾಹೃತಿ ಪ್ರಾಣ ಏವ. ಎಲ್ಲ ವೇದಗಳು, ಎಲ್ಲ ಎಲ್ಲದು ಒಂದೇ ವ್ಯಾಹೃತಿ, ಒಂದ್ರ ಬಗ್ಗೆನೇ ಹೇಳೋದು. ಯಾವುದ್ರ ಬಗ್ಗೆ? ಪ್ರಾಣ ಏವ, ಪ್ರಾಣನ ಬಗ್ಗೆ. ಯಾವ ಪ್ರಾಣ? ವಿಷ್ಣು ಸಹಸ್ರನಾಮದ ಪ್ರಾಣ. ಇನ್ನೊಂದು ಅರ್ಥದಲ್ಲಿ ಪ್ರಾಣ ಅಂತ ಹೇಳಿದರೆ ಅಭಿಮಾನಿ ದೇವತೆಗಳೆಲ್ಲದಕ್ಕೂ ಪ್ರಾಣದೇವರು. ಪ್ರತಿಪಾದ್ಯ ದೇವತೆ ನಾರಾಯಣ, ಆದ್ದರಿಂದ ಪ್ರಾಣ ಏವ. ಅದು ಆಯ್ತು. ಅವಾಗ ಅರ್ಥ ಬೇರೆ ಮಾಡೋದು, ಪ್ರಾಣೇನೈವ. ಗೊತ್ತಾಯ್ತಾ? ಪ್ರಾಣೇಯವ ಪ್ರಾಣೇನೈವ. ಎಲ್ಲ ವ್ಯಾಹೃತಿಗಳು ಕೂಡ ಪ್ರಾಣದೇವರಿಂದನೇ ಆಗಬೇಕು. ಅರ್ಥ ಏನದಕ್ಕೆ? ಅದು ತೋರಿಸ್ಕೊಳ್ಳಕ್ಕೆ ಅವ್ರು ಬೇಕಾಯ್ತು. ಅದಕ್ಕಿಂತ ಮುಂಚೆ ವೇದದ ಕೆಲವು ವಿಷಯ ಮಾತ್ರ ದೇವ್ರನ್ನ ಹೇಳುತ್ತೆ ಅಂತ ತಿಳ್ಕೊಂಡವ್ರು ಇದ್ರು, ಒಂದು ಹೇಳೋದಿಲ್ಲ ಅಂತ ತಿಳ್ಕೊಂಡವರು ಇದ್ರು. ಅದು ಹೇಳಲಿಕ್ಕೆ ಪ್ರಾಣದೇವರು ಬರಬೇಕಾಯ್ತು. ಪ್ರಾಣ ಏವ. ವೇದೇ ತಪ್ಪುಂಟಾಗಿದೆ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಅದು ಎಲ್ಲೇ ವೇದಗಳಲ್ಲಿ ರಾಮಾಯಣದಲ್ಲಿ ಸೇರಿಸ್ಕೋಬೇಕು. ವೇದ ಅಂದರೆ ಅನಂತ, ರಾಮಾಯಣ ಶತಕೋಟಿ, ಪುರಾಣಗಳು 4 ಲಕ್ಷ, ಭಾರತ 1 ಲಕ್ಷ. ಇದರೆಲ್ಲ ಕೂಡ ಆದಾವಂತೆ ಚ ಮಧ್ಯೆ ಚ, ಮೊದಲಿಗೆ, ಮಧ್ಯದಲ್ಲಿ, ಕೊನೆವರೆಗೂ. ಅಂದರೆ ಥ್ರೋಟ್ ಅಂತ ಅರ್ಥ. ಅಂದರೆ ಆದಿಯಲ್ಲಿ ಸ್ವಲ್ಪ, ಮಧ್ಯದಲ್ಲಿ ಸ್ವಲ್ಪ, ಕೊನೆಯಲ್ಲಿ ಸ್ವಲ್ಪ ಅರ್ಥ ಮಾಡಬಾರ್ದು. ಬರೀ ಮೊದಲಿಂದ ಕೊನೆವರೆಗೂ ಸುಳ್ಳು ಹೇಳ್ತಾರೆ. ಅರ್ಥ ಏನು ಅದಕ್ಕೆ? ಮೊದಲಿಂದ ಕೊನೆವರೆಗೂ ಸುಳ್ಳು ಹೇಳ್ತಾರೆ, ಥ್ರೋಟ್ ಸುಳ್ಳು ಹೇಳ್ತಾರೆ ಅಂತ ಅರ್ಥ. ಥ್ರೋಟ್ ಹೇಳಿದ್ದಾರೆ. ವಿಷ್ಣು ಸರ್ವತ್ರ ಗೀಯತೆ ನಾಮಾನಿ ಸರ್ವ. ಯಾವ್ದು? ಹರಿವಂಶ. ಹೌದು. ಆ ವಾಸಾಂಸಿ ನಾಮಾನಿ ಸರ್ವಾಣಿ ಯಮಾವಿಶಂತಿ. ವಿಷ್ಣು ಶ್ಲೋಕಗಳು ಯಾವುದು ಅಂತ ಕೇಳಿ, ಇಷ್ಟು ಪುರುಷ್ಟಿ ಇವತ್ತು ಹೇಳಿದ್ದೆಲ್ಲ ಏನು ಅಂತ ಕೇಳಿದರೆ ಎಲ್ಲವೂ ವಿಷ್ಣುವನ್ನೇ ಹೇಳ್ತಾ ಇವೆ. ಶುರು ಮಾಡಿದಾಗಿನಿಂದ ಇಷ್ಟು ಕೂಡ ಮೊದಲು ಸರ್ವವೇದಾಂತ ಪ್ರತ್ಯಯಂ ಅಂತ ಹೇಳಿದರು, ಆಮೇಲೆ ಸರ್ವನಾಮ ಅಂತ ಹೇಳಿದರು, ಸರ್ವೇ ವೇದ ಯತ್ವಾಮನ್ ಅಂತ ಹೇಳಿದರು, ತಾವಾಯಿತ ಸರ್ವಾರುಚ ಹೇಳಿದರು, ವೇದೇ ರಾಮಾಯಣ ಹೇಳಿದರು. ಎಲ್ಲ ವಿಷಯ ಏನು ಅಂತ ಕೇಳಿದರೆ ದೇವರನ್ನೇ ಹೇಳ್ತಾ ಇವೆ, ಬೇರೆ ಹೇಳೋದಕ್ಕೆ ಹೊರಟಿಲ್ಲ. ದೇವರನ್ನು ಹೇಳ್ತಾ ಇವೆ ಅಂದ್ರೆ ಏನು? ದೇವರೇ ಸರ್ವೋತ್ತಮ ಅಂತ ಹೇಳ್ತಾ ಇವೆ, ಸರ್ವ ಗುಣಪೂರ್ಣ ಅಂತ ಹೇಳ್ತಾ ಇವೆ, ಸರ್ವದೋಷ ದೂರ ಅಂತ ಹೇಳ್ತಾ ಇವೆ.
ಬರೀ ದೇವ್ರು ಹೇಳೋದು ನಾವು ಒಪ್ಪಿದ್ದೇವೆ ಅಂತ ಹೇಳ್ತಾರೆ, ನಿರ್ಗುಣ ಅಂತ ಹೇಳ್ತಾ ಇವೆ ಅಂತ. ಹಾಗಲ್ಲ. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಮ್ಮೈ ವಿಷ್ಣು ಪರಮ ಮುದಾಹರಂತಿ ಇತ್ಯಾದಿ. ಇದು ಬಾಲ್ಯವೇ ಶ್ರುತಿ ಅಂತ ಅಲ್ಲಿ ಹೇಳಿದ್ದಾರೆ ಭಾಷ್ಯದಲ್ಲಿ. ಅದಕ್ಕೆ ಇತ್ಯಾದಿ ಅಂದ್ಬಿಟ್ರು. ಏನು ಹೇಳಲಿಲ್ಲ, ಹೆಸರು ಹೇಳಿಲ್ಲ. ಒಂದೇ ಹೇಳಿದ್ರೆ ಒಂದಕ್ಕೆ ಆಗೋದು, ಅಷ್ಟು ತಗೊಂಡ್ಬಿಟ್ಟು ಇತ್ಯಾದಿ ಇವೆಲ್ಲವೂ ಕೂಡ ವಿಷ್ಣು ಸರ್ವಶಬ್ದ ವಾಚ್ಯ ಸರ್ವಶಾಸ್ತ್ರ ವೇದ್ಯ ಎಲ್ಲ ಹೇಳ್ತಾ ಇವೆ ತಿಳಿಸಿ. ಅಲ್ಲಿಗೆ ಆ ಲಿಂಕ್ ಬರುತ್ತೆ. ನಾಳೆ ದಿವಸ ಮುಂದೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಶ್ರೀಯತಾಂ ಕಮಲಾ.